ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಅಂತೀವಲ್ವ, ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ, ಆಮೇಲೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ಇದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಏನಾದರೂ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಕಾಯಿಗಳು ಒಡಿಸ್ಕೊಂಡು ಬಂದಿದ್ದರೆ, ಕಾಯಿಗಳು ತುಂಬ ಇರುತ್ತಲ್ವ, ಆ ಥರ ಟೈಮಲ್ಲಿ ಇದು ಮಕ್ಕಳಿಗಂತೂ ಸಖತ್ತಾಗಿ ಇಷ್ಟ ಇರುತ್ತೆ, ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಒಂದು 2 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಒಡೆದ್ಬಿಟ್ಟು ಈ ಥರ ನೀಟಾಗೆಲ್ಲ ಚಿಪ್ಪನ್ನೆಲ್ಲ ತೆಗ್ದು ಇಟ್ಕೊಂಡು ಇದನ್ನು ನಾವು ಪೀಲ್ ಮಾಡ್ತೀವಲ್ವ, ಹೀರೆಕಾಯಿ, ಸೌತೆಕಾಯಿ ಎಲ್ಲ, ಕ್ಯಾರೆಟು, ಆ ಥರ ಪೀಲರಲ್ಲಿ ಇದನ್ನು ನೀಟಾಗಿ ಮೇಲೆ, ಅಂದರೆ ಇದು ಬ್ಲ್ಯಾಕ್ ಕಲರ್ದು ಇರುತ್ತಲ್ವ ಕಾಯಿದು, ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಈ ಥರ ಪೀಲ್ ಮಾಡಿ ಇಟ್ಕೊಂಡ್ರೆ ನಾವು ಕೊಬ್ಬರಿ ಬರ್ಫಿ ತುಂಬ ವೈಟಾಗಿ ಕಲರ್ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ಈ ಥರ ಎಲ್ಲದನ್ನು ನಾನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ತುರಿದಿಟ್ಕೊಂಡ್ರೂ ಸ್ವಲ್ಪ ಮಿಕ್ಸ್ ಆಗಿಬಿಡುತ್ತೆ. ಇದು ಈ ಥರ ನಾವು ಪೀಲ್ ಮಾಡಿ ಇಟ್ಕೊಳೋದ್ರಿಂದ ನೀಟಾಗಿ ಕಲರು ವೈಟಾಗಿ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನೆಲ್ಲ. ಈ ಥರ ಎಲ್ಲ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅಷ್ಟು ನೋಡಿ, ಎಲ್ಲದನ್ನು ಇದೇ ಥರ ಪೀಲ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾವು ಇದನ್ನು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದು ನೋಡಿ, ಎಲ್ಲದನ್ನು ಈ ಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿ ಬರ್ಫಿ ಕಲರ್ಫುಲ್ಲಾಗಿ ವೈಟ್ ಕಲರಾಗಿ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಈ ಥರ ಪೀಲ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕಿ ನೈಸಾಗಿ ಮಾಡಿಕೊಂಡ್ರೆ ನಮಗೆ ಬರ್ಫಿ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಎಲ್ಲದನ್ನು ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಏನು ಗೊತ್ತಾ, ಈ ತೆಂಗಿನಕಾಯಿ ಇದು ಕಾಯಿ ಬರ್ಫಿ ಮಾಡ್ತೀವಲ್ವ, ಈ ಕೊಬ್ಬರಿ ಮಿಠಾಯಿ, ಇದಕ್ಕೆ ನಾವು ಹಸಿ ಕಾಯಿ ತೊಗೋಬೇಕು. ಆಮೇಲೆ ನೀರಿನ ಅಂಶ ಇರಬೇಕು, ಹಂಗಂದರೆ ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಒಣ ಥರ ಕಾಯಿ ಇದ್ರೂ ಚೆನ್ನಾಗಿರಲ್ಲ, ಡ್ರೈ ಥರ. ಹಸಿ ಕಾಯಿ ಸ್ವಲ್ಪ ನೀರು ಥರ ಇರಬೇಕು ಕಾಯಿ, ಹಂಗಂದರೆ ಟೇಸ್ಟು ಸೂಪರಾಗಿ ಬರುತ್ತೆ. ನೋಡಿ, ಎಲ್ಲದನ್ನೂ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಚಿಕ್ಕ ಪೀಸ್ಗಳನ್ನೇನು ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡಿಕೊಂಡು ನೈಸಾಗಿ ಮಾಡ್ಕೊತೀನಿ. ಇದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ನೈಸಾಗಿ ಆಗುತ್ತೆ. ಸ್ವಲ್ಪ ಒಂದು ಸ್ಪೂನಿಂದ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ರೌಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮೆಜರ್ ಮಾಡ್ಕೋಬೇಕು, ಎಷ್ಟಿದೆ ಅಂತ ನೋಡ್ಕೋಬೇಕಲ್ವ ನಾವು, ಹಂಗಂದ್ರೆ ಸ್ವೀಟು ಕರೆಕ್ಟಾಗಿ ನಾವು ಹಾಕ್ಕೋಬೋದು. ನಾನಿಲ್ಲೊಂದು ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ಈ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಕರೆಕ್ಟಾಗಿ 2 ಕಪ್ಪು ಕೊಬ್ಬರಿದಿತ್ತು. ನಾನು 2 ಕಪ್ ಕೊಬ್ಬರಿಗೆ 1 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅಂದರೆ 1:1 ಅನ್ನಂಗೆ. 3 ಬಟ್ಲು ಏನಾದರೂ ಕೊಬ್ಬರಿ ಇದ್ದರೆ 1.5 ಬಟ್ಲು ಸಕ್ಕರೆ ಹಾಕ್ಕೋಬೇಕು. ಇಲ್ಲಿ ಕರೆಕ್ಟಾಗಿ 2 ಇತ್ತು, 2 ಕಾಯಿ ಕೊಬ್ಬರಿ ಇತ್ತಲ್ವ, 2 ಬಟ್ಲು, ನಾನು 1 ಬಟ್ಲು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ನಿಮಗೆ ಇದೊಂದು ಸ್ವಲ್ಪ ಸ್ವೀಟ್ ಏನಾದರೂ ಕಡಿಮೆ ಬೇಕು ಅಂತ ಅಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕ್ಕೋಬೋದು. ಬಟ್ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಸ್ವೀಟು. ಹಾಕ್ಬಿಟ್ಟು ನೀಟಾಗಿ ಈ ಥರ ನಾನ್ ಸ್ಟಿಕ್ ಬಾಣಲಿಯಲ್ಲಿ ಹಾಕ್ಕೊಂಡು, ನೀರು ಏನೂ ಹಾಕೋಣಂಗಿಲ್ಲ, ಯಾಕಂದರೆ ಹಸಿ ಕೊಬ್ಬರಿ, ಫ್ರೆಶ್ ಆಗಿರೋ ಕೊಬ್ಬರಿಯಲ್ಲಿ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದಕ್ಕೆ ಸಕ್ಕರೆ ಹಾಕಿದರೆ ಆಮೇಲೆ ನಾವು ಅದು ಹೀಟ್ ಮಾಡ್ತಾ ಇರ್ತೀವಲ್ವ, ಬಿಸಿ ಆಗ್ತಾ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ. ಇದು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಆದಷ್ಟು. ಇವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ, ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆ ಎಲ್ಲ ಚೆನ್ನಾಗಿ ಕೊಬ್ಬರಿ ಜೊತೆ ಮಿಕ್ಸ್ ಆಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿರೋದು ನಮಗೆ ಕಾಣಿಸ್ತಾ ಇದೆ. ಕರಗಿಬಿಟ್ಟು ಸ್ವಲ್ಪ ನೀರು ಥರ ನೀರು ಆಗ್ತಾ ಇದೆ ನೋಡಿ, ಅದು ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೊಳ್ತಾ ಇರುತ್ತೆ. ಈ ಥರ ಆದರೆ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅಂತ ಅರ್ಥ. ಎಲ್ಲ ಈ ಥರ ನೀರು ಬಿಟ್ಕೊಂಡು ಆದಮೇಲೆ ಇದು ನೀಟಾಗಿ ಕೊಬ್ಬರಿ ಜೊತೆ ಎಲ್ಲ ಮಿಕ್ಸಪ್ ಆಗುತ್ತೆ, ಚೆನ್ನಾಗಿ ಇದು ಕುದೀತಾ ಇರುತ್ತೆ. ನೋಡಿ, ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅಂತ. ಇವಾಗ ನಾವು ಇದನ್ನು ಒಟ್ಟು ಕೈ ಬಿಡದೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಆದಷ್ಟು ನಾವು ಈ ಥರ ಏನಾದರೂ ಸ್ವೀಟ್ಗಳು ಮಾಡಬೇಕಾದ್ರೆ ನಾನ್ ಸ್ಟಿಕ್ ಬಾಣಲಿಯಲ್ಲಿ ಮಾಡೋದ್ರಿಂದ ಸಿಯೋದಿಲ್ಲ, ಏನು ಕಲರ್ ಕೂಡ ಚೇಂಜ್ ಆಗೋಲ್ಲ, ಚೆನ್ನಾಗಿರುತ್ತೆ. ನೋಡಿ, ಅದು ಕರಗೋಷ್ಟೊತ್ತಿಗೆ ನಾನು ಸ್ವಲ್ಪ ಸಿಮ್ ಮಾಡಿಬಿಟ್ಟು ಒಂದು ತಟ್ಟೆಗೆ, ನಾವು ಯಾವ ತಟ್ಟೆಗೆ ಹಾಕೋತೀವೋ ಆ ತಟ್ಟೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತುಪ್ಪ ಹಚ್ಚಿ ಇಟ್ಕೊತಾ ಇದ್ದೀನಿ. ಇದು ತುಪ್ಪ ಹಚ್ಚಿ ಇಟ್ಕೊಂಡ್ರೆ ನಮಗೆ ಆಮೇಲೆ ಬೇಗ ಇದು ರೆಡಿ ಆಗುತ್ತಲ್ವ, ಅದಕ್ಕೆ ತಕ್ಷಣ ನಾವು ಹಾಕಲಿಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ತಟ್ಟೆನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ನಮಗೆ ಕೈ ಆಡಿಸ್ಲಿಕ್ಕೆ ಎಷ್ಟು ಈಸಿ ಅನಿಸ್ತಾ ಇದೆ ಇವಾಗ. ಅಂದರೆ ಎಲ್ಲ ಸಕ್ಕರೆ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ನೀರು ಥರ ಆಗಿದೆ ಅಲ್ವಾ. ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ಕುದೀತಾ ನೀರಿನ ಅಂಶ ಹೋಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಾವು ಸಕ್ಕರೆ ಎಲ್ಲ ಕರಗಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಒಂದು 2 ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಘಮನೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ 2 ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದ್ರೂ
ಸ್ಕಿಪ್ ಮಾಡ್ಬೋದು, ಈ ಕೊಬ್ಬರಿನೇ ಎಣ್ಣೆ ಅಂಶ ಇರುತ್ತಲ್ವ, ಬಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ತುಪ್ಪನೂ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿ, ಇದು ನೋಡಿ ನಮಗೆ ಅದು ನೀರಿನಂಶ ಎಲ್ಲ ಹೋಗ್ಬಿಟ್ಟು ಎಲ್ಲ ಈ ಥರ ಒಂದೇ ಥರ ಹೊಂದ್ಕೆ ಅನ್ನಂಗೆ ಆಗಬೇಕು, ಎಲ್ಲ ಒಂದು ಅನ್ನಂಗೆ ಆಗಬೇಕು. ಈ ಥರ ಪಾತ್ರೆ ಎಲ್ಲ ಬಿಡೋ ಒಂದು ಲೆವೆಲಿಗೆ ಆದಮೇಲೆ ಇದು ಪರ್ಫೆಕ್ಷನ್ ಆಗಿದೆ ಅಂತ, ಫುಲ್ ಪರ್ಫೆಕ್ಟಾಗಿ ಬಂದಿದೆ ಆಗಿದೆ ಅಂತ ಒಂದು ಹದ ಗೊತ್ತಾಗುತ್ತೆ ನಮಗೆ. ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಇವಾಗ ತಳನೂ ಹಿಡಿದಿಲ್ಲ, ಕಲರ್ ಕೂಡ ಚೇಂಜ್ ಆಗಿಲ್ಲ. ಆದಷ್ಟು ಸಕ್ಕರೆ ಕರಗಿದ್ಮೇಲೆ ನಾನು ಸಿಮ್ಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾನೆ ಇದ್ದೆ ಇದಕ್ಕೆ. ಇವಾಗೆಲ್ಲ ಬಂದಾದಮೇಲೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆಮೇಲೆ ಆ ಫ್ಲೇವರು ಸಕ್ಕತ್ತಾಗಿರುತ್ತೆ ಈ ಕೊಬ್ಬರಿ ಬರ್ಫಿಯಲ್ಲಿ. ಈ ಥರ ಎಲ್ಲ ಹಾಕ್ಬಿಟ್ಟು ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಮತ್ತೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಈಗ ನಾನು ಅದೆಲ್ಲ ಬಂದಿದೆ ಅಲ್ವ, ಸ್ಟವ್ ಆಫ್ ಮಾಡಿಬಿಟ್ಟು ಈ ತಟ್ಟೆಗೆ ನಾನು ತುಪ್ಪ ಹಚ್ಚಿದ್ನಲ್ವ ಆ ತಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಇದನ್ನು ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಆ ತಟ್ಟೆ ತುಂಬ ಸ್ಪ್ರೆಡ್ ಮಾಡಿ ನೀಟಾಗಿ ಮೇಲ್ಗಡೆ ಈಸೆ ಸೌಟಿಂದ ನಾನು ನೀಟಾಗೆಲ್ಲ ಪ್ರೆಸ್ ಮಾಡಿಬಿಟ್ಟು ಇದನ್ನು ಫುಲ್ಲು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಎಲ್ಲ ನೀಟಾಗಿ ಅದು ಸೆಟ್ ಆಗುತ್ತೆ. ನೀಟಾಗೆಲ್ಲ ಸೆಟ್ ಆದಮೇಲೆ ನಾವು ಇದನ್ನು ಪೀಸನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು. ನೋಡಿ ಇವಾಗೆಲ್ಲ ಈ ಥರ ನೀಟಾಗಿ ಈ ಥರ ಎಲ್ಲ ಪ್ರೆಸ್ ಮಾಡಿ ಚೆನ್ನಾಗಿ ಇದು ಸೆಟ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಒಂದು ಹಾಫ್ ಆನ್ ಅವರಿಂದ ಒಂದು 3/4 ಅವರು ನೋಡಿಬಿಟ್ಟು ಬಿಟ್ಟಿರೋದು ನಾನು. ಬಿಟ್ಟು ಆದಮೇಲೆ ಇದು ತಣ್ಣಗೆ ಆದಮೇಲೆ ನಾನು ಒನ್ ಅವರೇ ಬಿಟ್ಟಿದ್ದೆ. ಇದು ಬೇಗ ಸ್ವಲ್ಪ ತಣ್ಣಗೆ ಆಗಲ್ಲ, ಇದು 1 ಅವರ್ ಬಿಟ್ಟಿದ್ದೀನಿ. ಆಮೇಲೆ ನಾನು ಈ ಥರ ನೀಟಾಗಿ ಶೇಪು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಈ ಮಿಠಾಯಿ ಬರ್ಫಿಗಳೆಲ್ಲ ಸ್ಕ್ವೇರ್ ಶೇಪಲ್ಲೇ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಸ್ಕ್ವೇರ್ ಶೇಪಲ್ಲೇ ಎಲ್ಲದನ್ನು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಕರೆಕ್ಟು 1 ಅವರ್ ಆದಮೇಲೆ ನಾನು ಕಟ್ ಮಾಡಿರೋದು ಚೆನ್ನಾಗೇ ಬಂತು ಇದು. ಆಮೇಲೆ ಇಷ್ಟ ಆದಮೇಲೆ ಇದನ್ನು ನಾನು ಇವಾಗ ನೋಡಿ ಎಲ್ಲದನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಈ ಫಸ್ಟು ಎಡ್ಜಸ್ಸಿಂದ ನಾವೇನು ನೀಟಾಗಿ ಸೆಟ್ ಮಾಡಿರ್ತೀವಲ್ವ, ಅದೇ ಎಡ್ಜಸ್ಸನ್ನೇ ಎಲ್ಲ ಒಂದು ಲೈನ ಈ ಥರ ಹಿಂಗೆ ತಕ್ಕೊಂಡು ಆಮೇಲೆ ಈ ಥರ ಎಲ್ಲ ತೆಗ್ದು ಇಟ್ಕೋಬೇಕು. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ, ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ. ಇದು ನಮಗೆ ಸಕ್ಕರೆ ಬೇಡ ಅಂದ್ರೂ ನಾವು ಇದೇ ಒಂದು ಮೆಜರ್ಮೆಂಟಲ್ಲಿ ಬೆಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು, ಅದೂ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಪೀಸ್ಗಳು ಈ ಥರ ನಾನು ತೆಗ್ದು ಇಟ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ, ಸಾಫ್ಟಾಗಿದೆ. ಆಮೇಲೆ ಬಾಯಲ್ಲಿಟ್ಟರೆ ಕರಗೋಂಗಿದೆ ಈ ಕೊಬ್ಬರಿ ಮಿಠಾಯಿ. ನಿಮಗೂ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಇದೇ ಒಂದು ಮೆಥಡಲ್ಲಿ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.